ಈ ಚಂಡಮಾರುತಗಳಿಗೆ ಇಷ್ಟೊಂದು ಅದ್ಭುತ ಹೆಸರುಗಳನ್ನು ಯಾರು ಇಡ್ತಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ಯಾವುದೇ ಚಂಡಮಾರುತ ಬರಲಿ ನೀವು ನೋಡಿ, ಹೆಸರುಗಳು ಮಾತ್ರ ಸಾಲಿಡ್ ಆಗಿರ್ತದೆ ಅಲ್ವಾ. ಈಗೊಂದು ಬಂದಿದೆ ಫೆಂಗಲ್, ಅದರ ಹೆಸರು ಫೆಂಗಲ್. ಆಮೇಲೆ ಈ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿನಲ್ಲಿ ಅಲ್ಲೋಲೋ ಕಲ್ಲೋಲು ಉಂಟು ಮಾಡಿದೆ. ಮಾತ್ರ ಹಿಂಗಾರು ವರುಣಾರ್ಭಟಕ್ಕೆ ಹಿಂಗಾರು ಮುಂಗಾರು ಅಂತ ಎರಡು ಮಳೆ ಬರುತ್ತಲ್ಲ, ಇದು ಹಿಂಗಾರು ಮಳೆ. ಈ ಹಿಂಗಾರು ಮಳೆ ಕರ್ನಾಟಕದಲ್ಲಿ ಫಸ್ಟ್ ಬರುತ್ತೆ, ಆಮೇಲೆ ತಮಿಳುನಾಡಲ್ಲಿ ತುಂಬ ಲೇಟಾಗಿ ಬರುತ್ತೆ. ತಮಿಳುನಾಡಿನಲ್ಲಿ 9 ಜನ ಬಲಿಯಾಗಿದ್ದಾರೆ. ಸೈಕ್ಲೋನ್ ಸಂಕಷ್ಟಕ್ಕೆ ಪತ್ರಗೊಟ್ಟಿ ಹೋಗಿದೆ ಕೃಷ್ಣಗಿರಿ. ನೋಡಿ, ಕೃಷ್ಣಗಿರಿ ಇದೆಲ್ಲ ನಮ್ಮ ಕರ್ನಾಟಕದ್ದೇ ಆಗಿತ್ತು, ಆಮೇಲೆ ಅದು ಆ ಕಡೆ ಹೋಯ್ತು. ಕೃಷ್ಣಗಿರಿ ಧರ್ಮಪುರಿ ಮುಳುಗ್ತಾ ಇದೆ, ಕಂಗಾಲಾಗ್ತಾ ಇದ್ದಾರೆ ಜನ. ಬೆಂಗಳೂರಿನಲ್ಲಿ ಕೂಡ ಜಿಡಿ ಮಳೆ ಆಗ್ತಾ ಇದೆ, ಚುಮು ಚಳಿ ಇದೆ, ಒಂದೇ ಥರದ ವಾತಾವರಣ. ಇವತ್ತು ಸೂರ್ಯನನ್ನು ನೋಡಿದವರು ಯಾರೂ ಇಲ್ಲ. ಬಟ್ ನೀವು ತಮಿಳುನಾಡಲ್ಲಿ ನೋಡಬೇಕು, ಕೆಲವು ಬಸ್ಸುಗಳೆಲ್ಲ ಅಪ್ಪ ಯಾವ ರೀತಿ ಮುಳುಗೋಗಿತ್ತು ಅಂತ. ಇದಕ್ಕೆ ಫೆಂಗಲ್ ಚಂಡಮಾರುತದ ರಣಕೇಕೆ ತಮಿಳುನಾಡಿನ ಕೃಷ್ಣಗಿರಿ ತತ್ತರಿಸಿ ಹೋಗಿದೆ, ಊರಿಗೂರೇ ಮುಳುಗಡೆಯಾಗಿದೆ. ಒಂದು ಕಡೆ ಬಸ್ಸನ್ನು ಸಾಲಾಗಿ ನಿಲ್ಲಿಸಿದ್ರು ಬಸ್ಸನ್ನು. ನೋಡಿ ಹೆಂಗಾಗಿದೆ ರೋಡು, ಯಾವ ಥರ ಅಂತಂದರೆ ನಾವು ಜಪಾನಲ್ಲೆಲ್ಲ ನೋಡ್ತಾ ಇದ್ವಿ, ಈ ಥರ ಎಲ್ಲ ಆಗುತ್ತೆ ಸೈಕ್ಲೋನ್ಗೆ, ಚಂಡಮಾರುತಕ್ಕೆ ಅಂತೇಳಿ. ನೋಡಿ ಬಸ್ಸುಗಳು ಈ ಥರ ಹಂಗೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೈಕ್ಲೋನ್ ಸಂಕಷ್ಟಕ್ಕೆ ಕೃಷ್ಣಗಿರಿ ತತ್ತರ, ಮಹಾಪ್ರವಾಹಕ್ಕೆ ಸಿಲುಕಿದ ಬಸ್ಗಳು. ಫೆಂಗಲ್ ಆರ್ಭಟಕ್ಕೆ ಮುಳುಗಿದ ಊರು ಫೆಂಗಲ್. ಈ ಒಂದು ಪದ ಇಡೀ ತಮಿಳುನಾಡು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇಲ್ಲೋಡಿ, ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಇಡೀ ಊರಿಗೂರೇ ಮುಳುಗಿದೆ. ಪ್ರವಾಹಕ್ಕೆ ಸಿಲುಕಿದ ಹಲವು ಬಸ್ಗಳು, ಭಾರೀ ಪ್ರವಾಹಕ್ಕೆ ಸಿಲುಕಿದ ಹಲವು ಬಸ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಕೃಷ್ಣಗಿರಿಯಲ್ಲಿ. ಡ್ಯಾಂಗಳಲ್ಲಿ ಪ್ರಳಯ ಪ್ರವಾಹ ರೌದ್ರಾವತಾರ. ಇನ್ನು ಕೃಷ್ಣನಗರಿಯಲ್ಲಿ ಫೆಂಗಲ್ ರೌದ್ರಾವತಾರ ಎಷ್ಟಿದೆ ಅಂದ್ರೆ ಈ ವಿಡಿಯೋನೇ ಸಾಕ್ಷಿ. ಹೌದು, ಪ್ರಳಯ ಪ್ರವಾಹಕ್ಕೆ ಕೃಷ್ಣನಗರಿಯ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ಧುಮ್ಮಿಕ್ಕಿ ಹರಿತಾ ಇದೆ. ಕೃಷ್ಣಗಿರಿ, ಧರ್ಮಪುರಿ, ಸೇಲಂ, ನಾಮಕ್ಕಲ್, ತಿರುಚಿ, ಕರೂರ್, ಮಧುರೈ ಮತ್ತು ಥೇಣಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ನಾಳೆಯೂ ತಿರುಪತ್ತೂರು, ಕೃಷ್ಣಗಿರಿ, ಧರ್ಮಪುರಿ, ಸೇಲಂ, ನಾಮಕ್ಕಲ್, ಕರೂರ್, ಇರೋಡ್, ನೀಲಗಿರಿ, ಕೊಯಮತ್ತೂರ್, ತಿರುಪೂರ್, ದಿಂಡಿಗಲ್ ಮತ್ತು ಥೇಣಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಪ್ರಾದೇಶಿಕ ಹವಾಮಾನ ಇಲಾಖೆ ತಿಳಿಸಿದೆ. ಓಕೆ, ಆ್ಯಕ್ಟ್ರೆಸಿಸ್ ನಾಯಕಿ ಅಂದರೆ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ನಾಯಕಿ ಇತ್ತೀಚೆಗೆ ಮದುವೆಯಾಗಿ ಕೆಲವು ವರ್ಷಗಳಾಗಿತ್ತು. ಹೈದ್ರಾಬಾದ್ನಲ್ಲೇನೋ ಸೆಟ್ಲ್ ಆಗಿದ್ದರು, ಸುಸೈಡ್ ಮಾಡ್ಕೊಂಡಿದ್ರು ನೆನ್ನೆ. ಇವರನ್ನು ನೋಡಿರ್ತೀರಿ ನೀವೆಲ್ಲ ಅನೇಕ ಸೀರಿಯಲ್ಗಳಲ್ಲಿ, ಧಾರಾವಾಹಿಗಳಲ್ಲಿ. ಈಗ ಈ ಹೆಣ್ಣುಮಗಳ ಬಗ್ಗೆ ಆಕೆಯ ಸ್ನೇಹಿತೆ ಒಂದು ಅಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಶೋಭಿತಾಗೆ ಮದುವೆನೇ ಇಷ್ಟ ಇರಲಿಲ್ಲ. ಅವರ ಫ್ರೆಂಡ್ ಸಮೀಕ್ಷಾ ಅನ್ನೋರು ಹೇಳಿದ್ದಾರೆ, ಶೋಭಿತಾ ಮದುವೆ ಇಷ್ಟ ಇರಲಿಲ್ಲ. ಶೋಭಿತಾ ಅವರ ಭಾವನ ತಮ್ಮನ ಜೊತೆ ಮದುವೆ ನಿಶ್ಚಯವಾಗಿತ್ತು. ಆದರೆ ಶೋಭಿತಾಗೆ ಹುಡುಗ ಇಷ್ಟ ಇರಲಿಲ್ಲ. ಹೀಗಾಗಿ ಶೋಭಿತಾ ಕೂಡ ಮದುವೆಗೆ ಯಾರನ್ನು ಕೂಡ ಆಹ್ವಾನ ಮಾಡಿರಲಿಲ್ಲ. ಆದರೆ ಶೋಭಿತಾ ಅವರನ್ನು ಅವರ ಗಂಡ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶೋಭಿತಾ ಅವರ ಸ್ನೇಹಿತೆ ಸಮೀಕ್ಷಾ ಹೇಳಿದ್ದಾರೆ. ಅಂದರೆ ಬೆಳಗ್ಗೆ ಟೀ ಕಾಫಿ ಕೂಡ ಗಂಡನೇ ಮಾಡಿಕೊಡ್ತಾಯಿದ್ರು. ಅಂದರೆ ಇವರನ್ನು ತುಂಬ ಇಷ್ಟಪಡ್ತಾಯಿದ್ರು. ಇವತ್ತೇನಕ್ಕೆ ಅಂದರೆ ಆ ಥರ ಇರುತ್ತಲ್ಲ, ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತಂದರೆ ಯಾವುದು ಅಂತ ಯಾರಿಗೂ
ಅದಕ್ಕೆ ಏನು ಬೌಂಡ್ರಿ ಇಲ್ಲ. ಟೀ ಕಾಫಿ ಹೆಂಡತಿಗೆ ಮಾಡಿಕೊಟ್ರೆ ಚೆನ್ನಾಗಿ ನೋಡಿಕೊಂಡ್ರು ಅಂತ ಲೆಕ್ಕನೋ ಗೊತ್ತಿಲ್ಲ, ಅಥವಾ ಹೆಂಡತಿಗೆ ಬೇಕಾಗಿದ್ದನ್ನು ತೆಕ್ಕೊಟ್ರು ಅಂತ ಹೇಳಿದ್ರೆ ಅದು ಚೆನ್ನಾಗಿ ನೋಡ್ಕೊತಾ ಇದ್ರೆ ಗೊತ್ತಿಲ್ಲ. ಅವರ ಪರ್ಸೆಪ್ಷನ್. ಎನಿಹಾವ್ ಸಮೀಕ್ಷೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಶೋಭಿತಾ ಹೇಗಿದ್ರು ಸೆಟ್ನಲ್ಲಿ, ಇಷ್ಟು ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು? ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸಮೀಕ್ಷಾ ಅವರು ನನ್ನ ಜೊತೆಗಿದ್ದಾರೆ. ಶೋಭಿತಾ ಅವರಿಗೆ ಆಪ್ತರು ಕೂಡ ಏನು ಹೇಳ್ತಾರೆ ಅವ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ನನಗೆ ಇದು ನಂಬಕ್ಕೆ ಆಗ್ತಿಲ್ಲ ಈಗಲೂ. ಅವಳು ಸೂಸೈಡ್ ಮಾಡ್ಕೊಂಡ್ಲ, ಅವಳು ಅಂತ ಯಾವಾಗಲೂ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ಏನೋ ಒಂಥರ ಕಳ್ಕೊಂಡಂಗಿರೋರು ಅವ್ರು ನಮಗೆಲ್ಲ ಒಂದು ಕಡೆ ಡೌಟ್ ಬರ್ತೀವಿ, ಏನು ಯಾವಾಗಲೂ ಈ ರೀತಿ ಇರ್ತಾರೆ ಅಂತ. ಬಟ್ ಈ ಮಗು ಹಾಗಲ್ಲ, ಎಷ್ಟು ಖುಷಿಯಾಗಿರ್ತಾ ಇದ್ಲು ಅಂದರೆ. ಆಮೇಲೆ ನನಗೆ ವಿಷಯ ಗೊತ್ತಾಯ್ತು ಅವಳದು ಮದುವೆ ಆಯಿತು ಅಂತ. ಯಾರನ್ನೂ ಕರೆದಿಲ್ಲ ನನ್ನ ಪ್ರಕಾರ. ಒಂದು ಅದೇ ಬ್ರಹ್ಮ ಗಂಟುಲಿ ತುಂಬ ಅದು 4-5 ವರ್ಷ ಒಟ್ಟಿಗೆ ಮಾಡಿದಾರಲ್ಲ, ಅವರಲ್ಲಿ ಒಂದು 4-5 ಜನ ಮ್ಯಾಕ್ಸಿಮಮ್ ಅಂದರೆ ಕರೆದಿರ್ಬೋದು ಅಷ್ಟೇ. ಅವಳು ಯಾರನ್ನೂ ಕರೆದಿಲ್ಲ. ನೆನೆ ಡೈರೆಕ್ಟ್ರ್ ಅದೇ ನನ್ನ ಜೊತೆ ಮಗನ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೂ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿಬಿಟ್ಟು ಸರ್ ವಿಷಯ ಗೊತ್ತಾಯ್ತಾ ಅಂತ. ಏನು ಮೇಡಮ್ ಏನಾಯಿತು ಅಂತ. ಹಿಂಗೆ ಶೋಭಿತಾ ಹಿಂಗೆ ಶಾಕ್ ಅಂದರು. ಹೌದಾ ಸರಿ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಅವ್ರು ನನಗೆ ಕೇಳಿಬಿಟ್ಟು ಮೇಡಮ್ ಕನ್ಫರ್ಮ್ ಮೇಡಮ್ ಅದು ಅಂದರೆ ನನಗೆ ಗೊತ್ತಿರಲಿಲ್ಲ ಸರ್. ಅದು ಗೊತ್ತಿಲ್ಲ, ಕನ್ಫರ್ಮ್ ಅಂತಲ್ಲ, ಗೊತ್ತಿಲ್ಲ ಅಂತ. ಅವರೇ ಫೋನ್ ಮಾಡಾಮೇಲೆ ಕನ್ಫರ್ಮ್ ಮೇಡಮ್ ಅದು ಏನು ಮೇಡಮ್ ಹಿಂಗಾಗೋಯ್ತು. ಮದುವೆ ಆದಾಗ ಮೇಡಮ್ ನನಗೆ ಶಾಕ್ ಆಗೋಯ್ತು, ಯಾಕೆ ಮದುವೆ ಕರೀಲಿಲ್ಲ ಅವಳು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ನ್ಯೂಸ್ ಕೇಳಿದ್ದೆ. ಆಮೇಲೆ ಇವಳು ಯಾರು ನಮ್ಮ ಶೈಲಜಾ ಅಂತ ಇದ್ದಾಳೆ ಕೋಆರ್ಡಿನೇಟರ್, ಅವಳು ನನಗೆ ತುಂಬ ಕ್ಲೋಸು. ಈವನ್ ಶೋಭಿತಂಗೂ ತುಂಬ ಕ್ಲೋಸ್ ಅವಳು. ವಾರಕ್ಕೊಂದು 2-3 ಸಲ ಅವಳ ಜೊತೆ ಕಾಲ್ ಮಾಡ್ತಾಳೆ, ಮಾತಾಡ್ತಾಳೆ. ಒಂದು 2 ದಿವಸ ಮುಂಚೆ ಮಾತಾಡಿದಾಳಂತೆ. ಮತ್ತೇನೋ ಎಲ್ರಿಗೂ ಮೆಸೇಜ್ ಹಾಕಿದಾಳಂತೆ, ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತ ಏನೋ ಮೆಸೇಜ್ ಹಾಕಿದಾಳಂತೆ ಎಲ್ಲರೂ. ಬಟ್ ನನಗೆ ಮೆಸೇಜ್ ಬಂದಿಲ್ಲ. ಅವಳು ನಿನ್ನೆ ಫೋನ್ ಮಾಡಿ ನನಗೆ ಕಳಿಸಿದ್ದೆ. ಅವಳು ಯಾರು ನಮ್ಮ ಶೈಲಜಾನೊಳಗೆ ಕಳಿಸಿದ್ದು ನನಗೆ. ನಾನು ಏನು ಶೈಲು ಏನಾಯಿತು ಅಂದ್ರೆ ಮೇಡಮ್ ಹಿಂಗೆ ಆಗೋಗಿದೆ ಅಂತ ನನಗೆ ನಂಬಕ್ಕೆ ಆಗಲಿಲ್ಲ. ಆಮೇಲೆ ಅವಳು ಹೇಳಿದ್, ನಾನು ಕೇಳಿದೆ ಏನು ಪ್ರಾಬ್ಲಮ್ ಆಗಿದೆ ಅವಳಿಗೆ, ಮದುವೆ ಇಷ್ಟ ಇರಲಿಲ್ವ, ಏನಾಯಿತು ಮೇಡಮ್. ಮದುವೆ ಆಗೋಗ ಅವಳಿಗೆ ಇಷ್ಟ ಇರಲಿಲ್ವಂತೆ, ಆದರೆ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ ಇವಳು ಹೇಳಿದ್ಲು. ನಾನೇ ಮಾತಾಡಿದ್ದೀನಿ ಮೇಡಮ್, ಏನು ಬೆಳಗ್ಗೆ ತಕ್ಷಣ ಅವರೇ ಕಾಫಿ ಟೀ ಎಲ್ಲ ಮಾಡಿಕೊಡ್ತಾರೆ ಅವಳಿಗೆ. ಅವಳೇ ಹೇಳಿದಾಳೆ, ಒಂದು ದಿವಸಕ್ಕೂ ನೆಗೆಟಿವ್ ಆಗಿ ಏನೂ ಹೇಳಿಲ್ಲ ಮೇಡಮ್, ಹಂಗಿದ್ರೆ ಅವಳು ಹೇಳ್ತಾ ಇದ್ಲು ಅಂತ ಹೇಳಿದ್ಲು ಇವಳು. ಸೊ ಅವಳು ನನ್ನ ಪ್ರಕಾರ ಗಂಡನೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಇವಳು ಹೇಳಿದ ಪ್ರಕಾರ ಇವಳು ಗಂಡನ ಜೊತೆ ಮಾತಾಡಿದಾಳಂತೆ. ಅವ್ರು ಹೇಳಿದ್ರಂತೆ ನೀನು ಇನ್ನು ಶೋಭಿತಾ ಅನ್ನುವಂಥ ಒಬ್ಬಳು ಹೆಣ್ಣು ಮಗಳು, ಆ್ಯಕ್ಟ್ರೆಸಿಸ್, ನಾಯಕಿ, ಅಂದರೆ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ನಾಯಕಿ. ಇತ್ತೀಚೆಗೆ ಮದುವೆಯಾಗಿ ಕೆಲವು ವರ್ಷಗಳಾಗಿತ್ತು. ಹೈದ್ರಾಬಾದ್ನಲ್ಲೇನೋ ಸೆಟ್ಲ್ ಆಗಿದ್ದರು. ಸುಸೈಡ್ ಮಾಡ್ಕೊಂಡಿದ್ರು ನೆನ್ನೆ. ಇವರನ್ನು ನೋಡಿರ್ತೀರಿ ನೀವೆಲ್ಲ ಅನೇಕ ಸೀರಿಯಲ್ಗಳಲ್ಲಿ, ಧಾರಾವಾಹಿಗಳಲ್ಲಿ. ಈಗ ಈ ಹೆಣ್ಣು ಮಗಳ ಬಗ್ಗೆ ಆಕೆಯ ಸ್ನೇಹಿತೆ ಒಂದು ಅಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.